ಫಸ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 35ರಿಂದ 33ಕ್ಕೆ ತಂದಾಗ ಪಾಸಿಂಗ್ ಮಾಡೋದಕ್ಕೆ ಮಾಡಿದ್ದಲ್ಲ. ನಾನು ನಿಮಗೆ ಕೇಳ್ತೀನಿ, ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ, ಯಾಕಂದರೆ ನೀವು ಈ ಪ್ರಶ್ನೆ ಕೇಳಿರೋದು ನನಗೊಂದು ಅವಕಾಶ. ಆ್ಯಕ್ಚುಲಿ ಮಾಧ್ಯಮದವ್ರು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದರೆ ಖುಷಿಯಾಗಿರೋದು. ಯಾರಿದ್ದಾರೆ ನಿಮ್ಮ ಹಾಸ್ಪಿಟ್ಲಲ್ಲಿ? ನರ್ಸಸ್ಸು ಮತ್ತು ಬ್ರದರ್ಸ್ ಅಂತ ಹೇಳಿ ಕರಿತೀವಲ್ಲ, ಯಾರಿರೋದು ಅವರು? ಹೆಚ್ಚು ಹೊರಗಿನವರಲ್ಲ, ಜಾಸ್ತಿ ಎಲ್ಲಿರೋರು? ಕೇರಳ. ಅವ್ರು 30ಕ್ಕೆ SSLC ಪಾಸ್ ಮಾಡಿ ಡಿಪ್ಲೊಮೊನೋ ಏನೋ ಮಾಡಿ ಬಂದು ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಯಾಕೆ ನಮ್ಮ ಮಕ್ಳಿಗೆ ಯಾಕೆ ಕೊಡೋದಕ್ಕಾಗೋದಿಲ್ಲ? ಈಗ ಹೊಸ ಕಾನೂನು ಮಾಡಿದೆ. ಸೆಕ್ಯೂರಿಟಿ ಆಫೀಸರ್, ಡ್ರೈವರು ನೀವೇನಾಗಬೇಕಂದ್ರೆ SSLC ಸರ್ಟಿಫಿಕೇಟ್ ಬೇಕು. ಯಾಕೆ ನಮ್ಮ ಮಕ್ಳಿಗೆ ಕೊಡಬಾರ್ದ? ಹಂಗಳಿದ ತಕ್ಷಣ ಶಿಕ್ಷಣ ಸಚಿವರು ಎಲ್ಲರನ್ನೂ ಡ್ರೈವರ್ ಮಾಡಕ್ಕೆ ಹೊಂಟಿದ್ದಾರೆ. ಡ್ರೈವರ್ ಅಲ್ಲ ರೀ, ನಮ್ಮವ್ರಿಗೂ ಅವಕಾಶ ಕೊಡಬೇಕು ಅಂಥೇಳಿ. ಅಟ್ಲೀಸ್ಟ್ ನಾನು 33 ಇದೆ, ಕೇರಳ 30, ಈ ನಾರ್ತನ್ ಈಸ್ಟ್ ಆಸಾಮು ಮಿಜೋರಾಮ್ ಅಲ್ಲೆಲ್ಲ 30, ರಾಜಸ್ಥಾನ್ 33, ತಮಿಳ್ನಾಡಲ್ಲಿ ಬೇರೆ ಸಿಸ್ಟಮ್ 35, ಬಟ್ ಬೇರೆ ಸಬ್ಜೆಕ್ಟ್ ಎಲ್ಲ 25 13 ಏನೋ ಇದೆ. ಬೇರೆ ಸಿಸ್ಟಮ್ ಇರುತ್ತೆ ಯಾವಾಗಲೂ ಕೂಡ. ಹಂಗಂದ ತಕ್ಷಣ ನಮ್ಮಲ್ಲಿ ಯಾಕೆ 625 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಗೊಂಡೇ ಇಲ್ವೇ? ತೊಗೊಂಡಿದ್ದಾರಲ್ಲ. ಹಿಂದಿನ ಸರ್ಕಾರದವ್ರು ಕಾಪಿ ಹೊಡಿಯೋದು ಯಾಕೆ ಬಿಟ್ಟರು? ನಾ ಬಂದಮೇಲೆ ಒಂದು ತೀಕ್ಷ್ಣವಾಗಿ ನನ್ನ ಮೇಲೆ ಕಂಪ್ಲೇಂಟು ಕೂಡ ಬಂತು. ಇವರು ಶಿಕ್ಷಣ ಸಚಿವರು ಬಂದು ಇವನಿಗೆ ಬುದ್ಧಿನೇ ಇಲ್ಲ, ಎಲ್ಲ ಮಕ್ಕಳು 20% ಬಿದ್ದುಬಿಡ್ತು ಅಂತ. ಯಾಕೆ ನಿಮ್ಮ ಮಕ್ಕಳಿಗೆ ಕಾಪಿ ಹೊಡೆದ್ಬಿಟ್ಟು ಪಾಸ್ ಮಾಡಿಸ್ಬೇಕಾಯ್ತಾ? ನೀವು ಒಪ್ತೀರಾ ಅದನ್ನು? ಮಕ್ಕಳಿಗೆ ಕಾಪಿ ಹೊಡಿಸ್ಬಾರ್ದು. ನನ್ನ ಮಗನಿಗೆ ನಾನು ಹೊಡಿಸೋದಿಲ್ಲ. ಫೇಲ್ ಆಗಿದೆ ನನ್ನ ಜೀವನದಲ್ಲಿ, ನೋ ಪ್ರಾಬ್ಲಮ್. ಬಟ್ ನಾನು ಈಗ ಹೇಳ್ತಾರಲ್ಲ, ರಾಜಕಾರಣದೊಳಗೆ ಯಾರೊಬ್ಬ ಎಲೆಕ್ಷನಲ್ಲಿ ಫೇಲ್ ಆದ ತಕ್ಷಣ ಅವನು ಕೆಟ್ಟ ಮನುಷ್ಯ ಆಗೋದಿಲ್ಲ.